ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಸೊ ಇವತ್ತು ಸಂಕ್ರಾಂತಿ ಹಬ್ಬ. ಬೆಳಿಗ್ಗೆನೇ ಎದ್ದು ಸ್ನಾನ ಎಲ್ಲ ಆಯಿತು ನಂದು. ಸ್ವಲ್ಪ ದೇವ್ರ ಸಾಮಾನು ತೊಳೆಯೋಕ್ಕೆ ಬಂದಿದ್ದೀನಿ. ಅದನ್ನೆಲ್ಲ ತೊಳೆದ್ಮೇಲೆ ಬ್ರೇಕ್ಫಾಸ್ಟ್ ಮಾಡ್ತೀನಿ. ಬ್ರೇಕ್ಫಾಸ್ಟಲ್ಲೇ ಪೊಂಗಲ್ ಮಾಡಿಬಿಡ್ತೀನಿ, ಸ್ವೀಟ್ ಪೊಂಗಲು. ಸೊ ಎಲ್ಲನೂ ಸಾಮಾನುಗಳನ್ನೆಲ್ಲ ಆರ್ಡ್ರ್ ಮಾಡಿದ್ದೀನಿ, ಬರ್ತಾ ಇದೆ. ಸೊ ಸ್ವೀಟ್ ಪೊಂಗಲ್ ಮಾಡಬೇಕು. ಮಧ್ಯಾಹ್ನಕ್ಕೆ ಲಂಚ್ ಏನಾದರೂ ಮಾಡೋದು. ಫಸ್ಟು ನಾನು ಇದೆಲ್ಲ ಕ್ಲೀನ್ ಮಾಡಿಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡಿಬಿಟ್ಟು ಆಮೇಲೆ ಹೋಗಿ ಹೊಸ ಡ್ರೆಸ್ ಹಾಕ್ಕೊಳ್ಳೋಣ ಅಂತ. ಸೊ ಇನ್ನು ಚಂದು ಮತ್ತು ಜಿಯಾನ್ ಇವಾಗ ಎದ್ದಿದ್ದಾರೆ, ಇನ್ನು ಇಳಿದು ಕೆಳಗಡೆ ಬಂದಿಲ್ಲ ಅವರು. ಸೊ ಫಸ್ಟ್ ಇದೆಲ್ಲ ತೊಳೆದ್ಬಿಟ್ಟು ಸ್ವಲ್ಪ ಪಾತ್ರೆಗಳೆಲ್ಲ ಜೋಡಿಸೋದಿದೆ, ಅದು ಮಾಡಬೇಕು. ಇದಕ್ಕೆ ಎಲ್ಲ ತೊಳೆಯೋಕ್ಕೆಲ್ಲ ಬೇರೆ ಇಟ್ಕೊಂಡಿದ್ದೀನಿ. ಸಾಮಾನೆಲ್ಲ ತರಿಸಿದೆಲ್ಲ ಎತ್ತಿಟ್ಟು ಎಲ್ಲ ಮಾಡಿದಾಯಿತು. ಸಕ್ಕರೆ ಹೆಚ್ಚೋದೆಲ್ಲ ಹೆಚ್ಚಿಡಬೇಕಿತ್ತು, ಅದೆಲ್ಲ ಎತ್ತಿಟ್ಟು ಅಮ್ಮ ಮಿಕ್ಸ್ ಮಾಡಿರಲಿಲ್ಲ. ಸೊ ಎಲ್ಲ ನಾನೇ ಇಲ್ಲೇ ಮಿಕ್ಸ್ ಮಾಡ್ಕೊಂಡು ಹೇಳೋದಲ್ಲ, ಎಲ್ಲ ರೆಡಿ ಮಾಡಿ ಕಳಿಸಿದ್ರು. ಸೊ ಮಿಕ್ಸ್ ಒಂದು ಮಾಡಬೇಕಿತ್ತು, ಮಾಡಾಯಿತು. ಇವತ್ತು ಹೇರ್ ಡ್ರೈ ಮಾಡ್ಕೊಳ್ಳೋಕ್ಕೂ ಟೈಮ್ ಸಿಗ್ತಾ ಇಲ್ಲ. ಜೀವ ಬೇಬಿ ಪಾಪ ಇನ್ನೂ ಹಾಲು ಕೊಟ್ಟಿಲ್ಲ, ಇವಾಗ ಕೊಡಬೇಕು. ಸೊ ಪೊಂಗಲೆಲ್ಲ ಆಲ್ಮೋಸ್ಟ್ ರೆಡಿ ಆಯಿತು. ಇವಾಗ ಗೋಡಂಬಿ ದ್ರಾಕ್ಷಿ ಹಾಕಿ ಮಾಡಿದ್ರೆ ಮುಗೀತು. ತುಪ್ಪ ಹಾಕಿ ಗೋಡಂಬಿ ದ್ರಾಕ್ಷಿ ಹಾಕಬೇಕು. ಚಂದು ಅವ್ರು ನನಗೆ ಕಲಸಕ್ಕೆ ಕಾಯಿ ರೆಡಿ ಮಾಡಿಕೊಡ್ತಿದ್ದಾರೆ. ಫಸ್ಟ್ ಒಂದು ಕಲಸ ರೆಡಿ ಮಾಡಿ ಅಂತೆ. ಅವ್ರು ನಾರ್ಮಲ್ ಡೈಲಿ ಹೊಡಿತಾರಲ್ಲ, ಹಂಗೆ ಎರಡು ಓಲ್ಡ್ ಮಾಡಿ ಇಟ್ಟಿದ್ದಾರೆ. ಆಮೇಲೆ ಕೇಳಿ ನೋಡಿ, ಇಲ್ಲಿ ಫಸ್ಟ್ ಒಂದು ಏನು ಮಾಡಿದ್ರು ಕೇಳಿ. ರೆಡಿ ಮಾಡ್ಕೊಡಿ ಅಂದ್ರೆ ಹೊಡ್ಕೊಡಿ ಅಂತ, ಅದಕ್ಕೆ ಹೊಡೆದು. ಅಲ್ಲೊಬ್ರು ಅಲ್ಲಿಂದ ಹೇಳ್ತಿದ್ದಾರೆ ಹೆಲಿಕಾಪ್ಟರ್ ಬಾಲ್ ತಗೊಂಡೆ ಅಂತ. ಅವ್ರು ಏನೇನು ಟಾಯ್ಸ್ ತಗೋತಾರೆ ಅದೆಲ್ಲ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇರ್ತಾರೆ. ನಾನು ಕೊಡ್ತೀನ ಇವಾಗ ಗೊತ್ತಿಲ್ಲ, ಮತ್ತೆ ಗೊತ್ತಿಲ್ಲ, ಅವ್ರು ಮಾತ್ರ ಹೇಳ್ತಾ ಇರ್ತಾರೆ. ವಡಾಗೆ ರೆಡಿ ಮಾಡಿ ಇಟ್ಟಿದ್ದೀನಿ, ಕಾಳು ನೆನೆ ಹಾಕಿದ್ದೀನಿ. ಹಿಟ್ಟಿನ ಸಾಂಬಾರ್ಗೂ ಕೂಡ ರೆಡಿ ಮಾಡಿದ್ದೀನಿ, ಅಂದರೆ ಕಾಳು ನೆನೆ ಹಾಕಿದ್ದೀನಿ. ಸೊ ಮಸಾಲ ರೆಡಿ ಮಾಡ್ತಾ ಇದ್ದೀನಿ ಅದಕ್ಕೆ. ಸೊ ಮಧ್ಯ ಈ ಥರ ಕೆಲಸನೂ ಮಾಡ್ಕೊಬಿಟ್ರೆ ಸರಿ ಹೋಗುತ್ತೆ. ಆಯಿತು. ದೇವ್ರಿಗೆ ಸ್ವಲ್ಪ ಇಟ್ಬಿಟ್ಟು ನಾವು ಬ್ರೇಕ್ಫಾಸ್ಟ್ ಮಾಡಬೇಕು. ಅದಕ್ಕೆ ಫಸ್ಟು ದೇವ್ರಿಗೆ ಇಟ್ಬಿಡ್ಬೇಕಲ್ಲ, ಅದಕ್ಕೆ ಬೇಗ ಬೇಗ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಸೊ ತೋರಣ ಎಲ್ಲ ರೆಡಿ ಮಾಡಿದ್ದಾಯಿತು. ಚಂದು ಸ್ನಾನ ಮಾಡ್ತಿದ್ದಾರೆ. ಅವ್ರು ಬಂದು ಸ್ನಾನ ಮಾಡ್ಕೊಂಡು ಬಂದು ಮೇಲೆ ಕಟ್ಟಬೇಕು. ಹಾರ್ವಿಕ್ ಮತ್ತು ಜಿಯನ್ ಆಟ ಆಡ್ತಿದ್ದಾರೆ. ಅವ್ನು ಜಿಯನ್ ಫ್ರೆಂಡ್ ಜೊತೆ ಸೇರ್ಕೊಂಡು ಕುಣಿತಿದ್ದಾನೆ. ನೀನು ಡ್ರೆಸ್ ತೋರಿಸಲ್ವ ಚಿನಿಮಾ? ಸೊ ಜಿಯನ್ ರೆಡಿ ಆಗಿದ್ದಾನೆ, ಇನ್ನು ನಾನು ರೆಡಿ ಆಗಬೇಕು. ಅಡುಗೆನೂ ಅರ್ಧಂಬರ್ಧ ಆಗಿದೆ, ಇನ್ನು ಮಾಡಬೇಕು. ನೋಡಿ ಜಿಯನ್ ಇಲ್ಲಿ ಜೀವ್. ಫ್ರೆಂಡ್ಸ್, ಇದು ನನ್ನ ಡ್ರೆಸ್ ಲೆಹೆಂಗಾ ಲೈಫ್ ಸ್ಟೈಲ್ ಅಂತ ತಗೊಂಡಿದ್ದು. ಅಲ್ಲಿ ನೋಡಿದ ತಕ್ಷಣ ಇಷ್ಟ ಆಯಿತು, ಮತ್ತು ಆಫರಲ್ಲಿ ಇತ್ತು ತಗೊಂಡೆ. ಸೊ ಟೋಟಲ್ 3 ಆಯಿತು. ದುಪ್ಪಟ್ಟ ಇರಲಿಲ್ಲ, ಜಸ್ಟ್ ಲೆಹೆಂಗಾ ಮತ್ತು ಬ್ಲೌಸ್ ಅಷ್ಟೇ. ಸಪ್ರೇಟ್ ಆಗಿ ತಗೋಬೇಕು. ಚಂದದ ಇದು ಕಾಟನ್ ಲಿನನ್, ಜಿಯೋದ ಜುಬ್ಬಾ ಫ್ಯಾಬ್ ಇಂಡಿಯಾದು. ಸರಿ, ಏನಂತ ಇದಕ್ಕೆ ಕುರ್ತಾ ಪೈಜಾಮ. ಏನಂದ್ರೆ ಚಂದು ಜಾಸ್ತಿ ಆಯ್ತು ಹಬ್ಬಕ್ಕೆ ಅಂತಿದ್ರು. ನಾನು ಇಲ್ಲಿ ಅವಾಗ ನಮ್ಮನೇಲಿ ಎಲ್ರದ್ದು ಮದ್ವೆ ಆಗ್ಬಿಟ್ಟಿದ್ದೀನಿ, ಯಾರು ಸದ್ಯಕ್ಕೆ ಮದ್ವೆ ಆಗೋರಂತೂ ಇಲ್ಲ. ಅದಕ್ಕೆ ಹಾಕೊಂಡಿದ್ದೀನಿ. ಹ್ಯಾಪಿ ಸಂಕ್ರಾಂತಿ. ಇವಾಗ ಪೂಜೆ ಮಾಡ್ತಾ ಇದ್ದೀನಿ. ಬಾಜಿಯು ಫ್ರೆಂಡ್ಸ್, ಸ್ಯಾಟರ್ಡೇನೇ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿದ್ರಿಂದ ಸ್ವಲ್ಪ ಕೆಲಸ ಕಡಿಮೆ ಆಯಿತು ಅಂತ ಹೇಳ್ಬೋದು. ಬೆಳಗ್ಗೆ ಎದ್ದು ಇವತ್ತು ದೇವ್ರಿಗೆ ಅಲಂಕಾರ ಮಾಡಿ ನೈವೇದ್ಯಕ್ಕೆಲ್ಲ ರೆಡಿ ಮಾಡಿ ಪೂಜೆ ಮಾಡೋದಕ್ಕೆ ಹೆಲ್ಪ್ ಆಯಿತು. ಸೊ ಪೂಜೆ ಮಾಡ್ತಿದ್ದೀವಿ ನಾವು.
ಜಿಯನ್ ನಾನು ಆಮೇಲೆ ಪೂಜೆ ಮಾಡಬೇಕು ಅಂತ ಹಠ ಮಾಡ್ತಿದ್ದ. ಅದಕ್ಕೆ ನಾನು ಪೂಜೆ ಆದಮೇಲೆ ಕೊಟ್ಬಿಟ್ಟು ನಾನು ತುಳಸಿ ಪೂಜೆ ಮಾಡೋದಕ್ಕೆ ಕೆಳಗಡೆ ಹೋದೆ. ಆಮೇಲೆ ಅವ್ರ ಅಪ್ಪ ಮಗ ಮತ್ತೆ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆದಮೇಲೆ ಈ ವರ್ಷ ಚೆನ್ನಾಗಿರಲಿ ಅಂತ ಕೇಳ್ಕೊಳ್ಳೋದು. ಇವಾಗ ಹಾರ್ವಿಕ್ ಮನೇಲಿ ಅವರು ಪೊಂಗಲ್ ಗ್ರ್ಯಾಂಡ್ ಅವರಿಗೆ. ಸೊ ಅವ್ರೇನೋ ಟ್ರೆಡಿಷನಲ್ ಆಗಿ ಪೊಂಗಲ್ ಮಾಡ್ತಿದ್ದೀವಿ ಬನ್ನಿ ನೋಡೋಕ್ಕೆ ಅಂತ ಕರೆದಿದ್ದಾರೆ. ಹೋಗ್ಬೇಕು. ಸೊ ಸ್ಟಾರ್ಟ್ ಆಗಿರುತ್ತೆ ಅನಿಸುತ್ತೆ. ಫೋನ್ ಮಾಡಿದ್ದು ಅಷ್ಟು ಜನ ಇವಾಗ ನಂಗೆ ಫೋನ್ ಮಾಡಿದರು ಬನ್ನಿ ಸ್ಟಾರ್ಟ್ ಆಗ್ತಿದೆ ಅಂತ ಹೋಗ್ಬೇಕು. ಸೊ ನಾವು ಎಳ್ಳು ಬೆಲ್ಲ ತೊಗೊಂಡು ಹೋಗ್ತೀವಿ. ಫ್ರೆಂಡ್ಸ್ ಹೋಗಿದ್ವಾ ಆರ್ವಿಕ್ ಮನೆಗೆ. ತುಂಬ ಚೆನ್ನಾಗಿ ರೆಡಿ ಮಾಡಿದರು. ನೋಡಿ ನನಗೆ ತುಂಬ ಖುಷಿ ಆಯಿತು. ಫಸ್ಟ್ ಟೈಮ್ ನಾನು ಈ ಥರ ನೋಡಿದ್ದು. ಅಲ್ಲೇ ಮೇಲ್ಗಡೆ ಟೆರೆಸ್ ಮೇಲೆ ಎಲ್ಲ ರೆಡಿ ಮಾಡಿದರು. ಮತ್ತು ಅದು ಒಲೆಯಲ್ಲೇ ಮಾಡಬೇಕು ಅಂತ ಪೊಂಗಲ್ಲು ರೆಡಿ ಮಾಡ್ತಾಯಿದ್ರು. ಸಿಕ್ಕಾಪಟ್ಟೆ ಕಷ್ಟ ಇತ್ತು, ಬಟ್ ಆದ್ರೂ ಟ್ರೆಡಿಷನಲ್ಲಾಗಿ ಮಾಡಬೇಕು ಅಂತ ಮಾಡ್ತಿದ್ರು. ನಾವು ಕೂಡ ಸ್ವಲ್ಪ ಅದೆಲ್ಲ ನೋಡಿ ಚೆನ್ನಾಗಿ ಅನ್ನಿಸ್ತು. ಆಮೇಲೆ ಜಿಯನ್ ಮತ್ತು ಆರ್ವಿಕ್ ನಾವು ಮಾಡಬೇಕು ಅಂತ ಹೋಗಿ ನೋಡಿ ಅವರು ಇಟ್ಕೊಂಡು ಮಾಡ್ತಿದ್ದಾರೆ. ಫ್ರೆಂಡ್ಸ್ ಪೂಜೆ ಎಲ್ಲ ಆದಮೇಲೆ ಅವ್ರ ಮನೆಗೂ ಹೋಗಿ ಬಂದಿದ್ದಾಯಿತು. ಸ್ವಲ್ಪ ಕ್ಲಿಪ್ಪಿಂಗ್ಸ್ ಇದೆ ನೋಡ್ಬೋದು ನೀವು. ಸೊ ಅದು ನೋಡಿದ್ದಾಯಿತು ಅಲ್ಲಿ ಹೆಂಗೆ ಮಾಡ್ತಾರೆ ಅಂತ. ಸೊ ಇವಾಗ ಎಲ್ಲ ರೆಡಿ ಮಾಡ್ತಾಯಿದ್ದು. ಕುಕ್ ಮಾಡೋಕ್ಕೆ ಲೇಟೇ ಆಯಿತು. ಸೊ ಸ್ವಲ್ಪ ಲೇಟೇ ಆಯಿತು. ಇವಾಗ ಕರಿ ಮಾಡ್ತಾಯಿದ್ದೆ. ಸೊ ಇದಕ್ಕೆ ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ. ಮಾಡ್ತಿದ್ದೀನಲ್ಲ ಅದಕ್ಕೆ ದುಪ್ಪಟ್ಟ ತೆಗೆದಿಟ್ಟಿದ್ದೀನಿ. ಇಲ್ಲಿ ಕರಿ ಮಾಡ್ತಾ ಇದ್ದೀನಿ, ಅಲ್ಲಿ ಬೀನ್ಸ್ನ ಬೇಯಿಸ್ಕೊತಾ ಇದ್ದೀನಿ. ಇಲ್ಲಿ ಪಾಯಸ ಮಾಡ್ತೇನೆ ಇವಾಗ. ಜಿಯನ್ ಅಂತೂ ಅಲ್ಲೇ ಸೇರ್ಕೊಂಡ್ಬಿಟ್ಟ ಆಟ ಆಡ್ಕೊಂಡು ಆರ್ವಿಕ್ ಜೊತೆಲಿ. ಸೊ ಅವರಿಬ್ರು ಹೆಂಗೆ ಅಂದರೆ ಅವನು ಬಂದರೆ ನಮ್ಮ ಮನೇಲಿ ಅವನು ಹೋಗಲ್ಲ, ಇವನು ಅಲ್ಲೂ ಬಂದರೆ ನಮ್ಮ ಮನೆಗೆ ಬರಲ್ಲ, ಹಂಗೆ ಇವರಿಬ್ರು. ಸೊ ಈವ್ನಿಂಗ್ ಸ್ವಲ್ಪ ಇಲ್ಲಿ ಕೆಲವೊಂದು ಮನೆಗಳಿಗೆ ನಾವು ತಗೊಂಡೋಗಿ ಕೊಡೋಣ ಅಂದ್ಕೊಂಡಿದ್ದೀನಿ. ಎಳ್ಳು ಬೆಲ್ಲ ಜಿಯನ್ ಕರ್ಕೊಂಡೋಗಿ. ಸೊ ಆರ್ವಿಕ್ ಮನೆಗೆ ಕೊಟ್ಟಿದ್ದಾಯಿತು. ಈಗ ಅವ್ರ ಮನೆಗೆ ಆಲ್ರೆಡಿ ಹೋಗಿದ್ವಲ್ಲ, ಸೊ ಅಲ್ಲೇ ಕೊಟ್ಟು ಬಂದ್ವಿ. ನನಗೆ ಪಾಯಸ ಯಾವಾಗಲೂ ಹೆಸರುಬೇಳೆ ಪಾಯಸ ಇಷ್ಟ, ಹೆಸರುಬೇಳೆ ಪಾಯಸ ಮಾಡ್ತಿದ್ದೆ. ಬಟ್ ಇವತ್ತು ಪೊಂಗಲ್ ಮಾಡಿರೋದ್ರಿಂದ ಎರಡು ಒಂದೇ ಆಗುತ್ತೆ ಅಂದ್ಬಿಟ್ಟು ಹಾಲ್ಕಿದ್ ಮಾಡ್ತಾ ಇದ್ದೀನಿ. ಪೂರಿ ಹಾಕ್ತಾ ಇದ್ದೀನಿ. ಅಪ್ಪ ಮಗಂಗೆ ಊದ್ಕೊಂಡಿರ್ಬೇಕು. ಊದ್ಕೊಂಡಿರೋದೆಲ್ಲ ಕೆಳಗಡೆ ಹೋಗಿದೆ ಈಗ ಆಲ್ರೆಡಿ. ಅದು ಫುಲ್ ಬಾಳೆ ಎಲೆ ಊಟ. ಯಾವಾಗಲೂ ಹಬ್ಬದಲ್ಲಿ ಬಾಳೆ ಎಲೆ ಊಟನೇ ಮಾಡ್ತಿರೋದು ನಾವು ಇಲ್ಲಿಗೆ ಬಂದಾಗಿಂದ ಅಂತೂ ಅಲ್ವಾ. ಚೆನ್ನಾಗಿ ಅನಿಸುತ್ತೆ. ಅದಕ್ಕೆ ಎಲ್ಲ ಮನೇಲೆ ಮಾಡಿ ಸುಸ್ತಾಗೋಯ್ತು. ಫುಲ್ ಹಬ್ಬದಲ್ಲಿ ಸುಸ್ತಾಗ್ಬಿಡುತ್ತೆ. ಒಂದು ಫೋಟೋ ತೊಗೊಂಡ್ಬಿಡೋಣ. ಜಿಯನ್ಗೆ ಪೂರಿ ಅಂದರೆ ಇಷ್ಟ. ಸೊ ಅದಕ್ಕೆ ಪೂರಿನೇ ಮಾಡಿದೆ, ರೈಸ್ ಮಾಡೋಕ್ಕೆ ಹೋಗಲಿಲ್ಲ. ಆಮೇಲೆ ಪೊಂಗಲ್ ಇತ್ತಲ್ಲ,
ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿದ್ವಿ, ಬ್ರೇಕ್ಫಾಸ್ಟಲ್ಲಿ ತಿನ್ನೋಕ್ಕೆ ಟೈಮ್ ಸಿಗಲೇ ಇಲ್ಲ, ಪೂಜೆ ಮಾಡೋದು ಅಲ್ಲಿ ಹೋಗಿದ್ದಲ್ಲ. ಸೊಸೈಟಿಲಿ ಸ್ವಲ್ಪ ಜನಕ್ಕೆ ಕೊಡೋದಕ್ಕೆ ಇವಾಗ ಪ್ಯಾಕ್ ಮಾಡ್ತಿದ್ದೀನಿ. ಚಂದು ಇಷ್ಟಿಷ್ಟೇ ಕೊಡಬೇಕು, ಕಬ್ಬು ಸ್ವಲ್ಪ ಹಿಂಗೆ ಕೊಡ್ತಾರೆ ಅಂತ ಅವ್ರಿಗೆ ಇಷ್ಟೊಂದು ಹಾಕ್ಸ್ಕೊಂಡು ಬಂದಿದ್ದಾರೆ. ಬಾಕ್ಸು ಅವಾಗ ನಾವು ಮದುವೆ ಇದ್ದಾಗ, ನಾ ಚಿಕ್ಕವಳಾಗಿದ್ದಾಗ ಈ ಹಬ್ಬ ಬಂತು ಅಂದರೆ ಖುಷಿ ಇದೆ, ಸಂಭ್ರಮ. ನನಗೆ ಎಲ್ಲರ ಮನೆಗೂ ತಗೊಂಡೋಗಿ ಕೊಡೋದು, ಸಂಜೆ ಆಯಿತು ಅಂದರೆ ಫುಲ್ ರೆಡಿ ಆಗ್ಬಿಟ್ಟು ಚೆನ್ನಾಗಿರೋ ಡ್ರೆಸ್ ಹಾಕೊಂಡು ಹೋಗೋದು, ಮತ್ತು ಬೇರೆಯವ್ರು ಏನು ಡ್ರೆಸ್ ಹಾಕೊಂಡು ಬಂದಿರ್ತಾರೆ ಅಂತ ನೋಡೋದು, ಇದೆಲ್ಲ ಸಖತ್ ಖುಷಿ ಇರ್ತಾಯಿತ್ತು. ಸೊ ನೀವೇನು ಮಾಡ್ತಿದ್ರಿ? ಹೌದು, ಬೆಲ್ಲ ತಿಂತಾ ಇದ್ವಿ. ಅದು ಇದು ತಿನ್ನೋದು ಕಬ್ಬು. ನಮ್ಗೆಲ್ಲ ರಜಾ ಅಂದರೆ ರಜಾ ಕ್ರಿಕೆಟ್ ಆಡ್ಕೊಂಡು ಕೂತ್ಕೊಳ್ತೀವಿ. ಗಂಡು ಮಕ್ಳಿಗೆ ಅದು, ನಮ್ಮ ಹೆಣ್ಮಕ್ಳಿಗಂತೂ ಈ ಹಬ್ಬ ಬಂದ್ಬಿಟ್ರೆ ಫುಲ್ ಮಜಾ. ಅದು ನಾವು ಇದ್ದಿದ್ದು ಮದ್ದೂರ್ ಥರ ಅಂತ ಇದ್ಬಿಟ್ರೆ ಎಲ್ಲರೂ ಮನೆಗೂ ಹೋಗೋದು ಅಂದರೆ ಚೆನ್ನಾಗಿರ್ತಾ ಇತ್ತು. ಅವನೇ ಸ್ವಲ್ಪ ದೊಡ್ಡವರಾದ್ಮೇಲೆ ಕಾಲೇಜ್ಗೆ ಹೋಗೋಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ಮೇಲೆ ನಿಲ್ಲಿಸ್ಬಿಟ್ವಿ. ಈ ಥರ ಬಾಕ್ಸಲ್ಲಿ ಹಾಕ್ಕೊಡ್ತಿದ್ದೀನಿ. ಎಲ್ಲಿ ಬೇಬಿ? ಎಲ್ಲೋಗ್ತಿದ್ಯಾ ಈಗ? ಭಟ್ ಆಂಟಿ ಅವ್ರ ಮನೆಗೆ ಹೋಗ್ತಿದ್ದಾನಂತೆ. ಇಲ್ಲಿ ಭಟ್ ಆಂಟಿ ಅಂತ ಇದ್ದಾರೆ, ಅವ್ರ ಮನೆಗೆ ಹೋಗ್ತಿದ್ದಾನಂತೆ. ಫ್ರೆಂಡ್ಸ್, ಅವಾಗಲೇ ಹೇಳಿದ್ದೆ ನಾನು ನಿಮಗೆ, ಗಾಡಿ ನೋಡೋಕೆ ಹೋಗಿದ್ದೀವಿ ಅಂತ. ಯಾವಾಗಲೂ ಒಂದ್ಸರಿ ನಾನು ಟೆಸ್ಟ್ ಡ್ರೈವ್ ಮಾಡಿದ್ದು ತೋರಿಸಿದ್ದೆ. ಸೊ ಇವತ್ತು ಬುಕ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಅಲ್ಲಿ ಒಮ್ಮೆ ಗೊತ್ತಾಗುತ್ತೆ ಯಾವ ಗಾಡಿ ಬುಕ್ ಮಾಡ್ತಿದ್ದೀವಿ ಅಂತ. ಸೊ ನಮ್ಮ ಕಾರ್ ಜೊತೆಗೆ ಇನ್ನೊಂದು ಹೊಸ ಮೆಂಬರು ಇದು ಗಾಡಿ. ಅವಧಿ ಲಾಸ್ಟ್ ಟೈಮ್ ಎಷ್ಟು ಸುಮಾರು ದಿನ ಆಯ್ತಲ್ವ ಬುಕ್ ಮಾಡೋಣ ಅನ್ನೋಣ ಅಂದ್ಕೊಂಡು ಚೆಂದು ಇಲ್ಲ, ವರ್ಷ ಆಗಲಿ ಆಮೇಲೆ ಹೋಗಿ ಬುಕ್ ಮಾಡೋಣ ಅಂತ. ಯಾಕದು ನೋಡ್ತಿದ್ದು ಅವಾಗ ಅಕ್ಟೋಬರಲ್ಲಿ, ಅಕ್ಟೋಬರ್ ನವಂಬರ್ ಇವಾಗ ಹೊಸ ಮಾಡಲು ಬರುತ್ತೆ ಅಂತ ನೋಡ್ತಿದ್ದೆ. ಅದ್ರ ಪ್ರಕಾರ ಪ್ರೈಸು ಕಮ್ಮಿ ಆಗಿದೆ. ಆವಾಗಲೇ ಬುಕ್ ಮಾಡಿದ್ರೆ ಆಲ್ಮೋಸ್ಟ್ ಒಂದು 20,000-30,000 ಜಾಸ್ತಿ ಇರ್ತಿತ್ತು. ಹೌದಾ? ಇವಾಗ ಕಮ್ಮಿ ಆಗಿದೆ. ಜಿಯಾನ್ಗೆ ಜಾಸ್ತಿ ಬೇಕಾಗಿರೋದು 2 ವೀಲರು. ಅವನು ಯಾವಾಗಲೂ ನನಗೆ ಗಾಡಿ ಬೇಕು ಅಂತ ಬೇಕು ಅಲ್ಲ ಚಿನಿ? ಸೊ ಇನ್ನೊಂದು 2 ಮನೆ ಕೊಡಬೇಕಿತ್ತು, ಕೊಟ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ. ಜಿಯಾನ್ಗೆ ಇವಾಗಲೇ ಬೇಕಂತೆ. ಕೇಳಿ, ಇವಾಗಲೇ ಸಿಕ್ಬಿಡುತ್ತಾ? ಅವನಿಗೆ ಯಾವಾಗ್ಲೂ ಏನಾದ್ರು ಹೇಳ್ಬಿಟ್ರೆ ಅದು ಅವಾಗ್ಲೇ ಬೇಕು ಅಲ್ಲ ಚಿನಿಮ್ಮ? ಏನ್ ತಿಂದೆ ಮಧ್ಯಾಹ್ನ? ಪುರಿ. ಆಮೇಲೆ ಪೊಂಗಲ್ ಮಾಡಿದ್ಯಾ ನೀನ್ ಇವತ್ತು ಆರ್ವಿಕ್ ಜೊತೆ? ಆರ್ವಿಕ್ ಮನೇಲಿ ಹೆಂಗ್ ಮಾಡಿದ್ರಿ ಇಬ್ರು ಪೊಂಗಲ್? ಹೇರ್ ಕಟ್ ಪೊಂಗಲ್ ಇಬ್ರು ಹೆಂಗ್ ಮಾಡಿದ್ರಿ ನೀನು ಆರ್ವಿಕ್? ತೋರ್ಸು.
ಬುಕ್ ಮಾಡಿದ್ದಾಯ್ತು. ಜಿಯನ್ಗೆ ಇವತ್ತೇ ಡೆಲಿವರಿ ಕೊಡ್ಬೇಕಂತೆ. ನೋಡಿ ಈ ಬೈಕ್ ಮೇಲೆ ಕುತ್ಕೊಬಿಟ್ಟು ನಾನು ಇಳಿಯಲ್ಲ ಅಂತ ಹಠ ಮಾಡ್ತಿದ್ದೇನೆ. ಇವತ್ತೇ ಬೇಕಂತೆ ಬೈಕ್ ಅವನಿಗೆ. ಫ್ರೆಂಡ್ಸ್ ಬೈಕ್ ಬುಕ್ ಮಾಡಿದ್ದಾಯ್ತು. ಡಿನ್ನರ್ ಏನೂ ಇಲ್ಲ, ಎಲ್ಲ ಅದೇ ಇದೆ. ವಡಾ ಮತ್ತೆ ಬಿಸಿ ಮಾಡ್ತಾ ಇದ್ದೀನಿ, ಹಾಗೆ ಚಪಾತಿ ಮಾಡ್ತಾ ಇದ್ದೀನಿ. ಮಧ್ಯಾಹ್ನ ಪೂರಿ ಮಾಡಿದೆ, ಇವಾಗ ಚಪಾತಿ ಮಾಡ್ತಾ ಇದ್ದೀನಿ. ಯಾಕೆಂದರೆ ಕಲಸಿರೋದು ಇಟ್ಟಿತ್ತು, ಸೊ ವೇಸ್ಟ್ ಆಗಿದೆ ಅಂತ ಅದರಲ್ಲೇ ಚಪಾತಿ ಮಾಡ್ತಿದ್ದೀನಿ. ಹಬ್ಬದ ದಿನ ಬೆಳಗ್ಗೆ ಹೇಳೋದಷ್ಟೇ ಗೊತ್ತಾಗೋದು, ರಾತ್ರಿ ಮಲಗೋವರೆಗೂ ಕೆಲಸ ಇದ್ದೇ ಇರುತ್ತೆ, ಮುಗಿಯೋದೇ ಇಲ್ಲ. ಎಲ್ಲ ಹಬ್ಬದಲ್ಲೂ ಅಷ್ಟೇ. ಅದರಲ್ಲೂ ಫಸ್ಟು ಸ್ವಂತ ಮನೆಗೆ ಬರೋಕ್ಕೆ ಮುಂಚೆ ಅಷ್ಟೊಂದು ಅನಿಸ್ತಾ ಇರಲಿಲ್ಲ. ಇವಾಗ ಸ್ವಂತ ಮನೆಗೆ ಬಂದ್ಮೇಲೆ ಕೆಲಸ ಜಾಸ್ತಿ. ಎಲ್ಲಾನು ಇನ್ನೂ ಚೆನ್ನಾಗಿ ಮಾಡ್ತೀವಿವೇನೋ ಅನ್ಸುತ್ತಲ್ಲ, ಎಲ್ಲ ಇನ್ನೂ ಚೆನ್ನಾಗಿ ಮಾಡ್ಬೇಕಂತ. ಫಸ್ಟು ಎಲ್ಲ ಹಬ್ಬಗಳು ಇಲ್ಲಿ ಬರ್ತಿರೋದು ಫಸ್ಟ್ ಅಲ್ವಾ, ಅದು ಇರ್ಬೋದು. ಫ್ರೆಂಡ್ಸ್, ಸೊ ಹಬ್ಬ ಎಲ್ಲ ಮುಗೀತು, ಗಾಡಿ ಬುಕ್ ಮಾಡಿದ್ದು ಆಯಿತು, ಬಂದಮೇಲೆ ಊಟನೂ ಕೂಡ ಮಾಡಿದ್ದಾಯಿತು. ಎಲ್ಲ ಆದಮೇಲೆ ಇವಾಗ ಸ್ವಲ್ಪ ಫೌಂಡೇಶನ್ ಎಲ್ಲ ಹಚ್ಚಿದ್ದು, ಅದನ್ನು ತೆಗಿತಿದ್ದೀನಿ. ಸೊ ಎಲ್ಲರೂ ಹೆಂಗೆ ಹಬ್ಬ ಮಾಡಿದ್ರಿ, ಯಾರ್ಯಾರು ಏನೇನೇ ಸ್ಪೆಷಲ್ ಅಡುಗೆ ಮಾಡಿದ್ರಿ ನಂಗೆ ಕಮೆಂಟ್ ಮಾಡಿ ಹೇಳಿ. ನೆಕ್ಸ್ಟ್ ಇಯರ್ ನಾನು ಇಲ್ಲ ನೆಕ್ಸ್ಟ್ ಹಬ್ಬದಲ್ಲಿ ನಾನು ಅದು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅವನು ತೋರಿಸ್ಬೇಕಂತೆ. ಕಾರ್ ರಿಮೋಟ್ ಎತ್ಕೊಂಡು ಬಂದಿದ್ದಾನೆ ಅವನು. ಬರ್ಕೊಳ್ಳೋಣ ನೋಡಿ ಬಂಗಾರ. ಸೊ ನಾವು ಗಾಡಿ ಬುಕ್ ಮಾಡಿದ್ದು ಏತರದ್ದು ಎಲೆಕ್ಟ್ರಿಕ್ಕು. ಚಂದ್ರ ಎಲೆಕ್ಟ್ರಿಕ್ಕೇ ತೊಗೋಬೇಕು ಅಂತ ಹೇಳಿದ್ರು, ಸೊ ಅದಕ್ಕೆ ಬುಕ್ ಮಾಡಿದ್ವಿ. ಒಂದು 10 days ಬೇಕು ಅಂತ ಹೇಳ್ತಾರೆ ಡೆಲಿವರಿ ಕೊಡೋಕ್ಕೆ. ಅದು ವೈಟು ಮತ್ತು ಗ್ರೇ ಆಗಿದ್ರೆ ಬೇಗ ಸಿಗ್ತಿತ್ತಂತೆ, ಸೊ ನಾವು ಗ್ರೀನ್ ಕಲರ್ ಬುಕ್ ಮಾಡಿದ್ದು. ಅದರಿಂದ ಸ್ವಲ್ಪ ಟೈಮ್ ತೊಗೋತಾರೆ. ಫ್ರೆಂಡ್ಸ್, ಮಲ್ಕೋತಾ ಇದ್ದೀವಿ. ಟೈಮ್ ಆಲ್ಮೋಸ್ಟ್ 10:30 ಆಗ್ತಾ ಬಂತು. ನಾಳೆ ಜಿಯನ್ಗೆ ಸ್ಕೂಲ್ ಇದೆ, ಬೇಗ ಇದು ಮತ್ತೆ ಸ್ಕೂಲ್ ಕಳ್ಸೋಕ್ಕೆಲ್ಲ ರೆಡಿ ಮಾಡಬೇಕು. ಸೊ ಈ ಬ್ಲಾಗ್ ನಮ್ಮ ಬೇಬಿನ ಅವ್ರದ್ದು ಹೊಸ ಹೇರ್ ಕಟ್ಟು ನೋಡಿ ಎಷ್ಟು ಹಿಂಸೆ ಕೊಡುತ್ತೆ.